ಗುಮ್ಮ. ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು. ಇವತ್ತು ಮಧ್ಯಾಹ್ನದಿಂದ ಶುರು ಮಾಡಿದ್ದೀನಿ. ಏನು ಗೊತ್ತಾ, ಆ್ಯಕ್ಚುಲಿ ನಾವು ಊರಿಗೆ ಬಂದಿದ್ವಿ. ಊರಿಗೆ ಬಂದಾಗ ಹೊಲ್ದ ಹತ್ರ ಬಂದೇ ಬರ್ತೀವಿ, ಮಿಸ್ ಮಾಡೋದಿಲ್ಲ. ಮಂಜು ಬರ್ತಾನೆ ಇರ್ತಾರೆ, ಮಿಸ್ ಮಾಡೋದಿಲ್ಲ. ನೋಡಿ ನಮ್ಮ ಪಾಪು ಆಗಲೇ ಓಡೋಗ್ತಾ ಇದ್ದಾಳೆ, ಅಲ್ಲಿ ಖುಷಿ ಆಗ್ಬಿಟ್ಟಿದೆ ಅವಳಿಗೆ. ಚಿನ್ನಿ ಹಾಯ್ ಮಾಡು. ಎಲ್ಲಿದ್ದೀಯಾ ನೀನು? ಹಾಂ, ತೋಟದಲ್ಲಿದ್ದೀನಿ. ಏನು ಗುಮ್ಮ ಗುಮ್ಮ. ನೋಡಿ, ನಾವಿರೋದು ಬೆಂಗಳೂರಲ್ಲಿ ಆಗಿರೋದ್ರಿಂದ ಈ ಮಕ್ಕಳಿಗೆ ಗಿಡ ಮರ ಎಲ್ಲ ನೋಡಬೇಕು ಅಂತಂದರೆ ನಾವು ಇಲ್ಲಿ ಹೊಲ್ದ ಹತ್ರನೇ ಊರಿಗೆ ಬಂದಾಗಲೇ ಸಾಧ್ಯ. ಬೆಂಗಳೂರಲ್ಲಿ ನಾವು ಎಲ್ಲಿಗೂ ಆಚೆಗೆ ಬಿಡೋಕ್ಕೂ ಆಗಲ್ಲ, ಮಕ್ಕಳು ಆಟಾಡೋಕ್ಕೂ ಕಷ್ಟ ಆಗುತ್ತೆ. ಮತ್ತು ಗಿಡ ಮರಗಳು ನೋಡೋದೇ ಕಮ್ಮಿ ಅವರು. ಈ ಥರ ಮಣ್ಣು ಗಿಡ ಮರ ಎಲ್ಲ ಸಿಕ್ಬಿಡ್ತು ಅಂದರೆ ಅವ್ರಿಗೊಂಥರ ಖುಷಿ. ನೋಡಿ ಹಿಂಗೆ ನೋಡಿ, ಹಿಂಗೆ ಸ್ಟ್ರೈಟ್ ನೋಡಿ, ಸ್ಟ್ರೈಟ್. ನಿಧಾನ ಕಣ, ಓಡಬೇಡ. ಅಮ್ಮ ಅದು ಇಲ್ಲಿ ನೋಡಿಲಿ, ಇಲ್ಲಿ ನೋಡಿಲಿ. ಸೈಡಿಗೆ ಹೋಗು, ಸೈಡಿಗೆ ಹಂಗೆ ಹೋಗು. ನಿಧಾನ ನಿಧಾನ. ಎಲ್ಲಿದ್ದೀರಾ? ತೋಟದಲ್ಲಿ. ತೋಟಕ್ಕೆ ಬಂದಿದ್ದೀರಾ? ಏನ್ ಮಾಡ್ತಿದ್ದೀರಾ? ಎಲ್ಲಿ? ಅಲ್ಲಿ ಕುತ್ಕೋಬೇಕಾ? ಹಾಂ, ನೋಡಿ ಕೂತ್ಕೊ. ನೋಡಿ, ನಿಧಾನ ಸೈಡಲ್ಲೇ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. 4 ವರ್ಷಕ್ಕೆ ತೆಂಗು ಈ ಥರ ಬಂದಿದೆ. ಇಲ್ಲೊಂದು ಮರದಲ್ಲಿ ನೋಡಿದ್ರೆ ಎಷ್ಟು ಕೆಳಗಡೆನೆ ಬಿಟ್ಟಿದೆ ಎಳ್ನೀರು ಅಂತ. ಬಾ ನೋಡಿ ಎಷ್ಟು ಚೆನ್ನಾಗಿ ಕೈಗೆ ಸಿಗುತ್ತೆ. ಎಷ್ಟು ಬೇಗ ಬಂದಿದೆಲ್ಲ ಅಲ್ಲ. ಬಾರಕಂದ ಬಾ, ಇಲ್ಲಿ ಬಿಡು, ಕೈ ಬಿಡು. ಬಾ, ಯಾಕೆ ಹೇಳ್ತಿದ್ಯಾ? ಯಾಕೆ ಹೇಳ್ತಾ ಇರೋದು? ವಿದ್ಯಾ ನಿಧಾನ. ನಾನು ಓಕೆ, ಈಗ ಬಂದು ನೋಡಿ. ಕೋವಿಡ್ ಟೈಮಲ್ಲಿ ಸುಮಾರು ಒಂದು 80 ತೆಂಗು ನೆಡ್ಸಿದ್ವಿ. ಅದು ಈಗ 4 ವರ್ಷ ಒಂದು 2-3 ತಿಂಗಳಾಗಿದೆ. ಅಷ್ಟಕ್ಕಾಗಲೇ ಕೆಳಗಡೆ ತೆಂಗು ಬಂದಿದೆ. ಅಡಿಕೆನೂ ಕೂಡ ಒಂದು 6 ತಿಂಗಳು ಲೇಟಾಗಿ ಉಣಿದ್ವಿ. ಅದು ಆಲ್ಮೋಸ್ಟ್ ಒಂದು 4 ಇಯರ್ಸು. ಬಟ್ ನೆರಳಿಗೆ ಒಂಚೂರು ಜಾಸ್ತಿ ಬೆಳೆದುಬಿಟ್ಟಿದೆ. ನಮ್ಮ ಪ್ಲ್ಯಾನ್ ಫಸ್ಟ್ ಇದ್ದಿದ್ದು ತೆಂಗಿಗೆ ಮಾತ್ರ ಪ್ಲ್ಯಾನ್ ಇತ್ತು. ಆಮೇಲೆ ಮಧ್ಯದಲ್ಲಿ ಅಡಿಕೆ ಹಾಕಿ ಅಡಿಕೆನೂ ಕೂಡ ಹಾಕಿದ್ದೀವಿ. ಚೆನ್ನಾಗಿ ಬಂದಿದೆ. ಈ ಸತಿ ಒಂದು 2 ಕ್ವಿಂಟಾಲ್ ಅಷ್ಟು ಆಗಿದೆ. ಟೋಟಲ್ ಒಂದು 500 ಗಿಡಗಳಿದ್ರೆ ಇದರಲ್ಲಿದೆ. ಬೇರೆ ಅಲ್ಲಿ ಇನ್ನೊಂದು ತೋಟ ಇದೆ, ಅಲ್ಲಿ ಒಂದು 550 ಇದೆ. ಅದು ಓನ್ಲಿ ಅಡಿಕೆ ಮಾತ್ರ ಇದೆ. ಅದು ಪಕ್ಕದ್ದು ನನ್ನ ತಮ್ಮ ಅಂದು, ನಮ್ಮ ಚಿಕ್ಕಪ್ಪಾರ್ದು. ಇದಕ್ಕಿಂತ ಕೆಳಗಡೆ ನಮ್ಮ ದೊಡ್ಡಪ್ಪಾರ್ದಿದೆ, ನಮ್ಮ ಅಣ್ಣಾರ್ದು. ಒಟ್ಟು ಇಲ್ಲೊಂದು 3 ಎಕರೆ ಇದೆ. 3 ಎಕರೆಗೆ ನಮಗೆ 1,500 1,600 ಗಿಡನ ಉಣಿದ್ದೀವಿ, ಅಡಿಕೆ ಗಿಡ. ಬೋರ್ವೆಲ್ಲು ಒಂದು ಕೆಳಗಡೆ ಬೋರ್ವೆಲ್ ಹಾಕ್ಸಿದ್ದೀವಿ. ಒಂದೇ ಬೋರ್ವೆಲ್ಲಲ್ಲಿ ಎಲ್ಲರೂ ಡ್ರಿಪ್ ಮಾಡಿಸ್ಬಿಟ್ಟು ಸುಮಾರು ಒಂದು 6 ಎಕರೆ ಜಮೀನಿಗೆ ನಾವು ನೀರು
ಯೂಸ್ ಮಾಡ್ತಾಯಿದ್ದೀವಿ ವಾಟ್ರು. ನೋಡಿ ಒಳ್ಳೆ ತಳಿ ಥರ ಸಾಕಿದ್ದೀವಿ, ಅಡಿಕೆ ಚೆನ್ನಾಗಿದೆ. ಸ್ವಲ್ಪ ನೆರಳಾಗಿರೋದ್ರಿಂದ ಸ್ವಲ್ಪ ಈ ಅಡಿಕೆ ಮೇಲೆ ಹೋದರೆ ಆವಾಗ ಚೆನ್ನಾಗಿ ಫಸಲು ಬರುತ್ತೆ. ನೋಡಿ ಇದು ತುಂಬ ಚೆನ್ನಾಗಿದೆ ಹಲಸು, ಕೆಂಪು ತೊಳೆ ಬರುತ್ತಲ್ಲ ಅದ್ರದ್ದು. ಇಡೀ ನಮ್ಮೂರಿಗೆ ಫೇಮಸ್ಸು ಇದು. ಇಲ್ಲಿಂದ ಬಂದು ಗಿಡಗಳನ್ನ ತಗೊಂಡೋಗಿ ಬೇರೆಯವರು ಹುಟ್ಟಾಕ್ತಾರೆ. ಚೆನ್ನಾಗಿದೆ ಇದು. ನಮ್ಮ ತೋಟದಲ್ಲಿ ವಿಧ ವಿಧವಾದ ಹಣ್ಣುಗಳನ್ನ ಗಿಡಗಳನ್ನ ಹಾಕಿದ್ದೀವಿ. ಬಾಳೆ ಇದೆ, ಅಲ್ಲಿ ನೋಡಿ ಹಲಸಿದೆ, ಅಲ್ಲಿ ಮಧ್ಯದಲ್ಲಿ ನೋಡಿ ಸೀಬೆ ಇದೆ. ಹಾಗೆ ಮುಂದೆ ಹೋದರೆ ಅಲ್ಲಿ ಒಂದು ನಿಮಿಷ ನೋಡಿ, ಇದು ಬಂದ್ಬಿಟ್ಟು ಅಲ್ಲೊಂದು ಚಿಕ್ಕ ಗಿಡ ಕಾಣಿಸ್ತಿದೆಯಲ್ಲ ಅದು ಬಂದ್ಬಿಟ್ಟು ಆರೆಂಜು. ಅದೇ ರೀತಿ ಸಪೋಟ ಇದೆ, ಹಲಸಿದೆ. ಆಮೇಲೆ ಆ ಕಡೆ ಬಂದು ರಾಮಫಲ ಇದೆ. ಆಮೇಲೆ ತುಂಬ ಎಲ್ಲ ಥರದ ಗಿಡಗಳನ್ನ ಒಂದೊಂದು ಎರಡೆರಡು ಗಿಡಗಳನ್ನ ನೆಡ್ಸಿದ್ದೀವಿ. ನಾವು ತಿನ್ನೋಕ್ಕಂತಲ್ಲ, ಅಟ್ಲೀಸ್ಟ್ ಪ್ರಾಣಿ ಪಕ್ಷಿಗಳಿಗೆ ಆಗಲಿ ಅಂತ. ಅವು ತಿಂದು ಮಿಕ್ಕಿರೋದನ್ನ ನಾವು ಕೂಡ ತಿಂತೀವಿ. ಸೀಸ್ನಲ್ ಫುಡ್ಗೆ ಬೇಕಾಗತ್ತೆ ಅಂತ ಹಾಕಿದ್ದೀವಿ. ಸೊ ಈ ಜಾಗ ನಮ್ಮದು ಬೆಂಗಳೂರಿಂದ ಜಸ್ಟ್ 45 ಮಿನಿಟ್ಸ್. ಹೆಬ್ಬಾಳಲ್ಲಿ ನಾವಿರೋದು ಬ್ಯಾಂಗ್ಳೂರಲ್ಲಿ. ಸೊ ಬ್ಯಾಂಗ್ಳೂರಿಂದ ನಮ್ಮೂರಿಗೆ 45 ಕಿಲೋಮೀಟರ್. ನಾನು 50 ಮಿನಿಟ್ಸಿಗೆ ಬಂದುಬಿಡ್ತೀನಿ. ಬಟ್ ಮನೆಯಿಂದ ಆಫೀಸ್ಗೆ ಹೋಗೋದಕ್ಕೆ 23 ಕಿಲೋಮೀಟ್ರಿಗೆ 2 ಅವರ್ಸ್ ಆಗುತ್ತೆ ಡೈಲಿ ಡ್ರೈವಿಂಗು. ಸೊ ಏನಂದರೆ ಈ ಭಾನುವಾರ ವೀಕೆಂಡ್ ಅಂತ ಬಂದರೆ ನಮ್ಮದೇ ಊರಿಗೆ ಬಂದು ನೋಡಿ, ನನ್ನ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಮಣ್ಣಲ್ಲೆಲ್ಲ ಆಟ ಆಡ್ತಾರೆ. ಏನೋ ಖುಷಿ ಇದು. ಬೆಂಗಳೂರಲ್ಲಿ ನಾವು ಲಕ್ಷ ದುಡಿದ್ರೂ ಈ ಒಂದು ಖುಷಿ ಇರಲ್ಲ. ನೋಡಿ ನನ್ನ ಮಗಳು, ಅವಳು ಸಂತೋಷಕ್ಕೆ ಪಾರವೇ. ನೋಡಿ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾಗ್ತಿದೆ ನಮಗೆ. ಹಾಯ್ ಚಿನ್ನಮ್ಮ, ಹಾಯ್ ಮಾಡು. ಹಾಯ್, ಹೆಂಗಿದೆ? ಆರ್ ಯು ಹ್ಯಾಪಿ? ಖುಷಿ 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 ಹ್ಯಾಪಿ? ಯೇ ಅಮ್ಮ ಅಂತಾಳೆ ನನ್ನ ಮಗಳು. ಯಾವ ಜಾಯಿಂಟ್ ವೀಲು, ಯಾವ ಜಿಪ್ ಲೈನು ಕೂಡ ಈ ಖುಷಿ ಕೊಡಲ್ಲ. ನಮ್ಮ ತೋಟ ನಮಗೆ ಖುಷಿ, ನಮ್ಮ ನೆಲ ನಮಗೆ ಖುಷಿ. ಏನಂತಾರೆ ಸ್ನೇಹಿತರೆ? ಇದು ಬಂದ್ಬಿಟ್ಟು ತುಪ್ಪಿರೆಕಾಯಿ ಅಂತ ಕರೀತಾರಲ್ಲ, ಅದು ಸೋರೆಕಾಯಿ. ಸಾರಿ, ನೋಡಿ ಬಿಟ್ಟಿದೆ ಇವಾಗ ತಾನೇ ಸ್ವಲ್ಪ. ಇದನ್ನು ಹಾಕಿ 1.5 ತಿಂಗಳಾಗಿದೆ. 1.5 ತಿಂಗಳು ಈ ಥರ ಬಂದಿದೆ. ಇದು ನಮ್ಮ ಮಾಮ ಅವ್ರದ್ದು. ನಮ್ಮದು ಈ ಬದುನಿಂದ ಈ ಕಡೆಗೆ ನಮ್ಮದು, ಇದು ನಮ್ಮ ಮಾವಾರ್ದು. ಅವರು ಕೂಡ ಒಳ್ಳೆ ರೈತರು, ಚೆನ್ನಾಗಿ ಬೆಳೆ ಬೆಳೀತಾರೆ. ಸೊ ಏನಂದರೆ ಬೆಂಗಳೂರಿಂದ ಆಚೆ ಬಂದರೆ ಆ ಖುಷಿನೋ ಖುಷಿ. ನೋಡಿ ನಮ್ಮದೇ ತೋಟ ಚೆನ್ನಾಗಿದೆ. ಬನ್ನಿ ಹಾಗೆ ತೋರಿಸ್ತೀನಿ, ಮುಂದೆ ಹೋಗೋಣ. ನೋಡಿ ಇದು ಸ್ವೀಟ್ ಪೊಟ್ಯಾಟೊ ನಮ್ಮ ಅಪ್ಪಾಜಿ ಹಾಕಿದ್ದಾರೆ. ಸ್ವೀಟ್ ಪೊಟ್ಯಾಟೊ ಹಬ್ಬಗಳಿಗೆಲ್ಲ ನಾವು ಇದರಲ್ಲೇ ನಮ್ಮ ತೋಟದಲ್ಲಿ ಬೆಳ್ಕೊಂಡ್ಬಿಡ್ತೀವಿ. ನಾನು ಹೇಳಿದ್ನಲ್ಲ ಆರೆಂಜು, ಇದು ಆರೆಂಜು. ಒಂದು 2-3 ಗಿಡ ತಂದು ಹಾಕಿದ್ದೆ, ಅದರಲ್ಲಿ ಒಂದು ಮಾತ್ರ ಬೆಳೆದಿದೆ. ನೋಡಿ ಇಲ್ಲಿ ಆರೆಂಜ್ ಬಿಟ್ಟಿದೆ. ನೋಡಿ 3 ಆರೆಂಜ್ ಬಿಟ್ಟಿದೆ. ಈ ಕಡೆ 3 ಇದೆ. ಹಂಗೆ ನೋಡಿದ್ರೆ ಬೇರೆ ಕಡೆ ಇರುತ್ತೆ, ಎಲೆಗಳಲ್ಲಿ ಕಾಣಿಸಲ್ಲ ಅದು ಆ್ಯಕ್ಚುಲಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. 3 ಆರೆಂಜ್ ಬಿಟ್ಟಿದೆ. ಸೊ ಇವಾಗ ಆರೆಂಜ್ ಸೀಸನ್ ಅಲ್ವಾ, ಹಾಗಾಗಿ ಆರೆಂಜ್ ಬಿಟ್ಟಿದೆ. ಸೊ ಇದು ಕೂಡ ಹಲಸು. ಹೇಳಿದ್ನಲ್ಲ ನಮ್ಮದು ಕೆಂಪುದು ಚಂದ್ರು ಹಲಸು ಅಂತಾರೆ ಅಂತ, ಅದೇ ಗಿಡ. ಬಟ್ ಅದು ಸ್ವಲ್ಪ 2 ಗಿಡ ಅಕ್ಕಪಕ್ಕ ಉದ್ದಕ್ಕೆ ಹೋಗ್ಬಿಟ್ಟಿತ್ತು. ಹಾಗಾಗಿ ಅದನ್ನು ತೆಗೆದುಬಿಡೋಣ ಅಂದ್ಬಿಟ್ಟು ಇದನ್ನು ಉಳಿಸ್ಕೊಳೋಣ ಅಂದ್ಬಿಟ್ಟು ಇಲ್ಲೊಂದು ಗಿಡ ಮಾಡಿದ್ದೀವಿ ಹೊಸದಾಗಿ. ಸೊ ಈ ಆರೆಂಜ್ ಹಾಕ್ಬಿಟ್ಟು ಸುಮಾರು ಆಯಿತು 1.5 ಇಯರ್ ಆಗಿದೆ ಅನಿಸುತ್ತೆ. ಚೆನ್ನಾಗಿ ಬಂದಿದೆ. ಚಿನ್ನಮ್ಮ ಆರೆಂಜ್ ಬಿಟ್ಟಿದೆ 3 ನೋಡು. ಹಾಂ ನೋಡಿ, ಕರಿಬೇವು, ಕರಿ ಲೀವ್ಸ್, ಕರಿ ಪತ್ತ. ನೋಡಿ ಇದು ಬೀಟಲ್ ಲೀಫ್ ಎಲೆ. ನಮ್ಮದು ತುಂಬ ಇತ್ತು, ಒಂದು 500 ಅಂಬಷ್ಟಿತ್ತು. ಬಟ್ ಮಾಡೋಕ್ಕಾಗದೆ ಅವಾಗ ನೀರಿಲ್ಲದೆ ಎಲ್ಲ ಡ್ರೈ ಆಗೋಯಿತು. ಹೊಸ್ದಾಗಿ ಈಗ ನಾವು ಒಂದು 4-5 ಇಯರ್ಸ್ ಬ್ಯಾಕು ಇದನ್ನು ಮಾಡಿದ್ದೀವಿ. ನಮ್ಮ ಮನೆಗೆ ಯೂಸ್ ಆಗಲಿ, ಹಬ್ಬ ಹುಣ್ಣಿಮೆಗಳಿಗೆ ಯೂಸ್ ಆಗಲಿ ಅಂತ ಮಾಡಿದ್ದೀವಿ. ಬನ್ನಿ, ಇಲ್ಲಿ ನಮ್ಮ ಅಪ್ಪಾಜಿ
ಬನಾನ ಹಾಕಿದ್ರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಬನಾನ. ಮುಚ್ಚಿದ್ದಾರೆ ಅದು ಗೊನೆನ. ಆ ಕಡೆ ಹೋದರೆ ತೋರಿಸ್ತೀನಿ ಬನ್ನಿ. ನೋಡಿ ಒಳ್ಳೆ ತಳಿ, ಬಿಸಿಲಿಗೆ ಗಾರ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಅಪ್ಪಾಜಿ ಈ ಥರ ಮಾಡಿದ್ದಾರೆ. ಕೆಳಗಡೆ ಬಂದರೆ ಸ್ವಲ್ಪ ಸಪೋಟ ಎಲ್ಲ ಹಾಕಿದ್ದೀವಿ. ಏನಂದರೆ ತೆಂಗು ಕೈಗೆ ಸಿಗೋ ಥರನೇ ಬಂದುಬಿಡ್ತೀಯಲ್ಲ, ಅದೇ ಖುಷಿ. ನೋಡಿ ಒಂದೊಂದು ಗೊನೆಯಲ್ಲಿ 30-40 ತೆಂಗಿನಕಾಯಿ ಬಿಡ್ತಾಯಿದೆ. ಇದು ಕೆಂದ ಎಳ್ನೀರಿದು ಸಖತ್ ತುಂಬ ಚೆನ್ನಾಗಿರುತ್ತೆ. ಇದು ದೇವಮೂಲೆಯಲ್ಲಿ ಉಣಿರ್ತಕ್ಕಂಥ ಗಿಡ. ಇದು ಹಸಿರುಗಿದೆ. ಇದು ಕೂಡ ಒಳ್ಳೆ ತಳಿ. ನೋಡಿ ಮ್ಯಾಂಗೋ ಸೀಸನ್ ಬಂದರೆ ನಾವು ಮರದ ಮೇಲೆ ಹತ್ಕೊಂಡು ಅಲ್ಲೇ ಹಣ್ಣಾಗಿರೋದನ್ನ ಕಿತ್ಕೊಂಡು ತಿಂದರೆ ಅದರಲ್ಲಿರೋ ಮಜನೇ ಬೇರೆ. ನಾವೇನೇ ಕೆಮಿಕಲ್ ಹಾಕಿರೋದನ್ನ ತಿಂದರೆ ಅದ್ರ ಬದಲು ನಮ್ಮದೇ ತೋಟದಲ್ಲಿ ನಮ್ಮದೇ ಗಿಡದಲ್ಲಿ ಹಣ್ಣನ್ನು ಕಿತ್ಕೊಂಡು ತಿನ್ಕೊಂಡು ಮರದ ಮೇಲೆ ಕೂತ್ಕೊಂಡು ತಿನ್ನೋ ಮಜನೇ ಬೇರೆ ಅಲ್ವಾ? ಓಕೆ ಸ್ನೇಹಿತರೆ, ಇವಾಗ ಇನ್ನೊಂದು ತೋಟದ ಹತ್ರ ಹೋಗ್ತಾ ಇದ್ದೀವಿ. ರೋಡ್ ಓಕೆ. ಹಾಂ, ಹೌದಾ? ಇದ್ರ ಅವತ್ತೇ ಮಾಡಿದ್ದ? ಹಾಂ ಹಾಂ. ಈ ತೋಟ ನೋಡಿ, ಇದು ಇನ್ನೊಂದು ತೋಟ. ಅಂಬಳೆ ಶೂಟ್ ಉದ್ದ ನೋಡಿದ್ರಲ್ಲಿ. ನೋಡು ಮೊಂಬಳೆ ಸಿಗುತ್ತಾ ನೋಡು, ಎಷ್ಟು ಉದ್ದ ಬಂದ್ಬಿಟ್ಟೈತೆ ಮೊಂಬಳೆ. ನೋಡಿಲಿ. ಓಹ್, ನೋಡಿದ್ರೆ ಎಲ್ಲ ಬಂದವು. ಇಲ್ಲ ನೋಡು, ಎಲ್ಲ ಮರದಲ್ಲೂ ಹೊಡೆದವು ನೋಡು. ಅಯ್ಯಪ್ಪ, ಗುಂಬಂಗ್ ಬರ್ತೈತೆ ಅದು. ಹಾಂ, ಒಟ್ಟು ಎಷ್ಟು ಗಿಡ ಇದ್ದಾವೆ ಅಡಿಕೆ ಗಿಡ? ಇಲ್ಲಿ 450-500 500 ಗಿಡ. ಅಲ್ಲಿ ಅಲ್ಲಿ ಬೇಸಿಗೆ ಅಲ್ವಾ, ಜಾಸ್ತಿ ನೀರು ಬೇಕಾಗುತ್ತೆ. ಬೇಸಿಗೆ ಸ್ಟಾರ್ಟ್ ಆಗ್ತಿದೆ. ಇದಕ್ಕೆ ಹೆಂಗೆ ನೀರು ಬಿಡೋದು? ಡ್ರಿಪ್ ಹಾಕೈತಾ?
ಇಟ್ಕೊಳಕ್ಕೆ ಅಲ್ಲಿ ಅಲ್ಲಿ ಅಲ್ಲಿಗೆ ಬಾ, ಅಲ್ಲಿಗೆ ಬಾ ಚಿನ್ನಮ್ಮ, ಅಲ್ಲಿ 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 ಶೂ ನೆನೆಸ್ಕೊಂತೀಯವ. ಇಲ್ಲಿಗೆ ಬಾ, ಇಲ್ಲಿಗೆ ಬಾ, ತೆಂಗಿನ ಮರ ಇಲ್ಲಿಗೆ ಬಾ. ಬೇಡಮ್ಮ, ಮತ್ತೆ ತೆಂಗಿನ ಗಿಡ ಮೇಲೆ ಆ ಕಡೆ ಬರಮ್ಮ. ಇಲ್ಲಿ 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 ಹಾಂ, ಇಲ್ಲಿ ಏನು ಬರ್ತದೆ? ಜಿಜಿ ಬರ್ತಾರೆ. ಕೈಯೆಲ್ಲ ಗಲೀಜು ಮಾಡ್ಕೊಂತೀಯ, ಬಟ್ಟೆ ಎಲ್ಲ ಗಲೀಜಾಗುತ್ತೆ. ಚಿನ್ನಿ ಬಾ, ಚಿನ್ನಿ ಇಲ್ಲಿ ನೋಡಿಲಿ. ಹೋಯ್ತಪ್ಪ, ಕರ್ಕೊಳಪ್ಪ, ಬಟ್ಟೆ ಎಲ್ಲ ಗಲೀಜು. ಇಲ್ಲಿ ನೋಡಿಲಿ, ಇಲ್ಲಿ ಇಲ್ಲಿ ನೋಡಿಲಿ ಚಿನ್ನಿ, ಇಲ್ಲಿ 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 ನೋಡಿಲಿ, ಇಲ್ಲಿ ಹೆಚ್ಚು ಹೆಚ್ಚು. ಮಣ್ಣು ತಗೊಂಡು ಅದು ಸೋಪಾ. ಹಾಂ,